ಪ್ರಧಾನಿ ಮೋದಿ ಇಂದು ವ್ಯಂಗ್ಯಭರಿತ ರೀತಿಯಲ್ಲಿ ಕಾಂಗ್ರೆಸ್ನ ಮೂದಲಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಹುತೇಕರು ಮುಂಚೂಣಿ ನಾಯಕರು ಅಂತ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರೆಲ್ಲ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಒಂದು ಬೇಲ್ಗಾಡಿ ಥರ ಅಂತ ಜನರೇ ಟೀಕಿಸ್ತಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸಲು ಎತ್ತಿನ ಗಾಡಿಯನ್ನ ಹಾಸ್ಯದ ದಾಟಿಯಲ್ಲಿ ಬೇಲ್ಗಾಡಿ ಅಂತ ಸಂಬೋಧಿಸಿದ್ದಾರೆ ಮೋದಿ. ದೇಶದ ಜನರೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಬೇಲ್ಗಾಡಿ ಎಂದೇ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಅಂತ ಮೂದಲಿಸಿದ್ದಾರೆ. इसी नियत का परिणाम है कांग्रेस को आजकल कुछ लोग बैलगाड़ी बोलने लगे हैं. बैलगाड़ी नहीं, बैलगाड़ी. बैलगाड़ी नहीं, बैलगाड़ी. आखिर कांग्रेस के दिग्गज कहे जाने वाले करीब करीब कई नेता और कई पूर्व मंत्री आजकल बेल पर यानी कि जमानत पर है. ಇದೇ ವೇಳೆ ಸರ್ಜಿಕಲ್ ಸ್ಟ್ರೈಕ್ ಕುರಿತ ಟೀಕೆ ವಿರುದ್ಧ ಕಿಡಿಕಾರಿದ ಮೋದಿ, ಸೇನಾ ಸಾಮರ್ಥ್ಯದ ಕುರಿತು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇರುವುದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಎಂದಿದ್ದಾರೆ. ಹಿಂದೆ ಎಂದೂ ಈ ರೀತಿ ನಡೆದಿರಲಿಲ್ಲ. ಇಂತಹ ರಾಜಕೀಯ ಮಾಡ್ತಿರುವವರನ್ನ ಜನರು ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇನೆಯ ಒಂದು ಶ್ರೇಣಿ, ಒಂದು ಪಿಂಚಣಿ ವಿವಾದ ಬಗೆಹರಿಸಲಾಗಿದೆ ಎಂದ ಮೋದಿ, ಕೆಲವರು ಸರ್ಕಾರ ಮಾಡುತ್ತಿರುವ ಉತ್ತಮ ಕೆಲಸಗಳಿಗೆ ಬೆಂಬಲ ನೀಡುವುದಿಲ್ಲ. ಕೇಂದ್ರದಲ್ಲಿಯೇ ಆಗ್ಲಿ, ರಾಜ್ಯದಲ್ಲೇ ಆಗ್ಲಿ, ಜನರಿಗೆ ತಲುಪುತ್ತಿರುವ ಲಾಭಗಳ ಕುರಿತು ಜನರು ಸಂತಸ ಪಡಬೇಕಾಗಿದೆ ಅಂತ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, TV5.